ಜಡ್ಜಸ್ ಅಂಡ್ ಶಿವಣ್ಣ. ಶ್ರೀವಲ್ಲಿ ಪಾರ್ಟ್ನರ್ ಆದಂತಹ ಹರ್ಷಿತ್ ಅವ್ರಿಗೆ ಕಳೆದ ವಾರ ಒಂದ್ ಸಣ್ಣ ಇಂಜುರಿ ಆಗಿರೋದ್ರಿಂದ ಡಾಕ್ಟರ್ ಅವ್ರಿಗೆ ಸಜೆಸ್ಟ್ ಮಾಡಿದ್ದಾರೆ ದಟ್ ಅವ್ರು ಸ್ವಲ್ಪ ಡಾನ್ಸ್ ಮಾಡಬಾರ್ದು, 1-2 ವಾರದ ರೆಸ್ಟ್ ತಗೋಬೇಕು ಅಂತ ಹೇಳಿ. ಹಂಗಾಗಿ ಈ ವಾರ ಅವ್ರು ಡಾನ್ಸ್ ಮಾಡ್ಲಿಲ್ಲ. ಡಾಕ್ಟರ್ ಗೈಡೆನ್ಸ್ ಪ್ರಕಾರ ವಿ ವಿಲ್ ಸಿ ಅವ್ರು ನೆಕ್ಸ್ಟ್ ವೀಕ್ ಜಾಯಿನ್ ಆಗ್ಬೋದ ಅಂತ ಹೇಳಿ. ಬಟ್ ಈ ವಾರ ಶ್ರೀವಲ್ಲಿನ ಸಪೋರ್ಟ್ ಮಾಡೋದಕ್ಕೆ ನಮ್ಮ DKD ಯ ವಿನ್ನರ್ ಆದಂತಹ ರಾಹುಲ್ ಅವ್ರು ಬಂದಿದ್ರು. ಸೊ ಒಂದ್ ದೊಡ್ಡ ಚಪ್ಪಾಳೆ ಬರ್ಬೇಕು ರಾಹುಲ್ಗೆ. ಅಂಡ್ ಶ್ರೀ ನೆಕ್ಸ್ಟ್ ಲೆವೆಲ್ ಅಲ್ಲಿ ಡಾನ್ಸ್ ಮಾಡಿದ್ರಿ ನೀವು. ನೆಕ್ಸ್ಟ್ ಲೆವೆಲ್ ಶ್ರೀವಲ್ಲಿ, ಸೂಪರ್. ಥ್ಯಾಂಕ್ ಯು ಅಕ್ಕ. ಈ ಪರ್ಫಾರ್ಮೆನ್ಸ್ ಬಗ್ಗೆ ರಾಘು. ಶ್ರೀವಳ್ಳಿ, ಯು ವರ್ ಲೈಕ್ ಅ ಗನ್ ಟುಡೇ ಆನ್ ಸ್ಟೇಜ್. ಥ್ಯಾಂಕ್ ಯು ಸರ್. ಅಂದ್ರೆ ರಾಹುಲ್ ಜೊತೆ ಡಾನ್ಸ್ ಮಾಡೋದು ಅಷ್ಟು ಸುಲಭ ಅಲ್ಲ. ಬಿಕಾಸ್ ವಿ ಹ್ಯಾವ್ ಸೀನ್ ಹಿಮ್ ಡಾನ್ಸ್, ವಿ ಹ್ಯಾವ್ ಸೀನ್ ಹಿಮ್ ಇನ್ ಎಂಟೈರ್ ಸೀಸನ್. ನಿಮ್ ಕೆಲಸ ನೀವು ಎಷ್ಟು ಅಚ್ಚುಕಟ್ಟಾಗಿ ಮಾಡಿದೀರಾ ಅಂದ್ರೆ ಅಷ್ಟು ಅದ್ಭುತವಾಗಿ ಡಾನ್ಸ್ ಮಾಡಿದೀರಾ. ಆಮೇಲೆ ಕೊರಿಯೋಗ್ರಫಿ ಬ್ಯೂಟಿಫುಲ್ ಮಾಸ್ಟರ್, ಸಕ್ಕದಾಗಿತ್ತು ಕೊರಿಯೋಗ್ರಫಿ. ಆಮೇಲೆ ಮಧ್ಯದಲ್ಲಿ ಏನೋ ಒಂದು ಬಂದು ಅದು ಮಾಡಿದ್ರಲ್ಲ, ದಟ್ ವಾಟ್ ಇಸ್ ಬೀಟ್ ಬಾಕ್ಸಿಂಗ್. ಇಟ್ಸ್ ಕಾಲ್ಡ್ ಬೀಟ್ ಬಾಕ್ಸಿಂಗ್. ಫ್ಯಾಂಟಾಸ್ಟಿಕ್. ಸಿಟಿ It ಚಾಲೆಂಜ್. was so engaging. Sakadaಗಿದೆ. Thank you so much for entertaining. Yeah. And Srivalli, I should really specially mention the way you danced today was really nice. ನಿಮಗೆ ಬಹಳ ಒಳ್ಳೆ ಭವಿಷ್ಯ ಇದೆ. DKD will come a very long way ಅಂತ ನನಗೆ ಅನ್ಸುತ್ತೆ. Thank you so much for this effort. ಥ್ಯಾಂಕ್ ಯು ಸರ್. God bless ಥ್ಯಾಂಕ್ ಯು you. ಸೋ God ಮಚ್. bless you. I cannot tell you that you are a non-dancer. You look like a dancer. You danced like a dancer. Superb. ಥ್ಯಾಂಕ್ ಯು ಸರ್. ಈ ತರ ಸ್ಟೈಲ್, ದ ಪ್ರಾಪರ್ಟೀಸ್ ವಿಚ್ ಆರ್ ಯೂಸ್ಡ್, ಲೈಕ್ ದ ಪ್ಲಾಸ್ಟಿಕ್ ಬ್ಯಾಗ್ ಆಗಿರಲಿ, ಪ್ಲಾಸ್ಟಿಕ್ ಬಾಟಲ್ ಆಗಿರಲಿ, ಒನ್ ಮೆಟಲ್ ಮ್ಯಾನ್ ಕಮ್ಸ್ ಇನ್, ಸೋ ಮಚ್ ಆಫ್ ವೇರಿಯೇಷನ್ ಇತ್ತು. ಆ ವೇರಿಯೇಷನ್ ನಲ್ಲಿ ಡಾನ್ಸ್ ಎಲ್ಲಿ ನಾವು ಕಡಿಮೆ ನೋಡ್ಲಿಲ್ಲ. ದ ಡಾನ್ಸ್ ವಾಸ್ ಆಸ್ ಮಚ್ ಆಸ್ ಪ್ರಾಪರ್ಟೀಸ್ ಆಲ್ಸೋ ಡಿವೈಡೆಡ್. ಸೊ ಫುಲ್ ಸಾಂಗ್ ನಲ್ಲಿ ವಿ ಡಿಡ್ ನಾಟ್ ಮಿಸ್ a dance position at all, and in front of you you have a very good dancer. ಅವ್ರ ಜೊತೆನಲ್ಲಿ ನಿಂತ್ಕೊಂಡು ನೀವು you just did right justice to your job. Super. Shivali, I'm Thank you, so sir. happy. ರಾಹುಲ್ ಮಾಸ್ಟರ್ಗೆ ಒಂದು ಜಸ್ಟಿಸ್ ಕೊಟ್ಟಿದ್ದೀರಾ ನೀವು. ಅಂಡ್ ರಾಹುಲ್, ಸೂಪರ್ ಕಾಂಪೋಸಿಷನ್. ಥ್ಯಾಂಕ್ ಯು ಸೊ ಮಚ್. ರಾಹುಲ್ ಮಾಸ್ಟರ್ ಫ್ಯಾಂಟಾಸ್ಟಿಕ್ ಆಗಿತ್ತು. ಟೋಟಲ್ ಡಿಸೈನಿಂಗ್ ಅಷ್ಟೇ ತುಂಬ ಸ್ಟಾರ್ಟೆಡ್ ವೆಲ್ ಅಂಡ್ ಥ್ರೂ ಔಟ್ ಮೂಮೆಂಟ್ಸ್ ಇತ್ತು. ಆಮೇಲೆ ಲಾಟ್ ಆಫ್ ವೇರಿಯೇಷನ್ಸ್. ಆಮೇಲೆ ಶ್ರೀವಳ್ಳಿ ಅವರೇ ನಿಜವಾಗ್ಲೂ ಯು ವರ್ ಅಮೇಸಿಂಗ್ ಟುಡೇ. ಥ್ಯಾಂಕ್ ಯು ಇಟ್ ವಾಸ್ ಟ್ರೀಟ್ ಟು ವಾಚ್. ಯಾರಿಗೂ ಕಮ್ಮಿ ಇಲ್ಲ. ಡ್ಯಾನ್ಸಿಂಗ್ ಲೈಕ್ ಎ ರಾಕೆಟ್. ಸ್ಟೈಲ್ ಇರ್ಬೋದು, ಆಟಿಟ್ಯೂಡ್ ಇರ್ಬೋದು, ಥ್ರೂ ಔಟ್ ಇಟ್ ವಾಸ್ ಫ್ಯಾಂಟಾಸ್ಟಿಕ್. ಆಲ್ ದ Thank ಬೆಸ್ಟ್. you. ಗಾಡ್ ಬ್ಲೆಸ್. Thank you, thank you. ಆಲ್ ದ ಬೆಸ್ಟ್ ರಾಹುಲ್. ಹೌ ಸ್ವೀಟ್ ಅಣ್ಣ. ಥ್ಯಾಂಕ್ ಯು ಅಣ್ಣ. ರಾಘು, ನೀವು ಕೇಳಿದ್ರಿ ವಾಟ್ ಇಸ್ ದಟ್ ಅಂತ. ಸಿಟಿಲಿ ಇರೋರ್ಗೆ ಈ ಸಿಟಿ ಟ್ಯಾಲೆಂಟ್ ಅಂತ ಏನ್ ಹೇಳ್ತಾರೆ, ಸಿಟಿ ಸ್ಟೈಲ್, ಏನೋ ಬೀಟ್ ಬಾಕ್ಸಿಂಗ್ ಅಂದ್ರೆ ಅವ್ರು ಬರೀ ಆ ಥರನೇ ಸೌಂಡ್ ಮಾಡಿ ಚೆನ್ನಾಗಿ ಮಾಡ್ತೀನಿ ನೀನು. ಆ ಟ್ಯಾಲೆಂಟ್ ನ ಕರೆಕ್ಟ್ ಆಗಿ ತೋರಿಸ್ತೀವಿ. Okay. ಬೀಟ್ ಬಾಕ್ಸಿಂಗ್ ಬಾಯ್ಸ್ ಟೀಮ್, ಪ್ಲೀಸ್ ಕಮ್ ಆನ್ ಸ್ಟೇಜ್. ನಿಮ್ ಹೆಸರುಗಳನ್ನ ಹೇಳ್ತೀರಾ? ನನ್ನ ಹೆಸರು ವಸಂತ್ ಅಂತ. ಅಫ್ಸರ್. ಅಫ್ಸನ್. RGP ಪ್ರೇಮ್. What is RGP? ನನ್ನ ಸ್ಟೇಜ್ ನೇಮ್ ನಮ್ಮಪ್ಪ ನಮ್ಮಮ್ಮ ನಾನು. Is so sweet. ಮಧುಚಂದ್ರ. ಮಧುಚಂದ್ರ. ಹನಿಮೂನ್ ಇಸ್ ಮೈ ಸ್ಟೇಜ್ ನೇಮ್. ಮೇಡಮ್ ಇದೆಂತ ಮೇಡಮ್, ಹನಿಮೂನ್ ಇಸ್ ಸ್ಟೇಜ್ ನೇಮ್. A nice stage name, ನಾನು. ಲೆಟ್ಸ್ ವೆಲ್ಕಮ್ ಹನಿಮೂನ್. ಸುನೀಲ್ ಸುರೇಶ್ ಅಂತ. ಈಗ ನೀವೆಲ್ಲ ಅವ್ರಿಗೋಸ್ಕರ ಬೀಟ್ ಬಾಕ್ಸಿಂಗ್ ಮಾಡಿದ್ರಿ, ನಮ್ಗೋಸ್ಕರ ಇನ್ನೊಂದ್ ಏನಾದ್ರು ಒಂದ್ ಸಣ್ಣ ಸೆಷನ್ ಮಾಡ್ಬೋದಾ? ಯಾ, ಕಮ್ ಆನ್. ವಾವ್. ಇವ್ರ ಮನೇಲೆಲ್ಲ ತಿಂಡಿ ಬೇಕು ಅಂದ್ರೆ ಹೆಂಗ್ ಕೇಳ್ತಾರೆ? ಹೇಗೆ ಸರ್ ಅದು ಹೆಂಗೆ ಸರ್? ಎಲ್ಲಿಂದ ಅದು ಹೆಂಗ್ ಮ್ಯೂಸಿಕ್ ಮಾಡೋದು? ಬೀಟ್ ಬಾಕ್ಸಿಂಗ್ ಅಂದ್ರೆ ಅದು ಹೆಂಗೆ? ಲಿಪ್ಸ್ ಇಂದ. ಲಿಪ್ಸ್ ಅಂದ್ರೆ ಯು ಯೂಸ್ ಯುವರ್ ಥ್ರೋಟ್ ವೋಕಲ್. ನೀವು ಮಾಡ್ಬೋದು ನಾನಾ? ಪ್ಲೀಸ್ ಕಮ್ ಆನ್. ಬನ್ನಿ, ಸಿಂಪಲ್. ಓಕೆ ಸರ್. ಫಸ್ಟ್ ನೀವು ಲಾಸ್ಟ್ ಸೌಂಡ್ ಮ್ಯಾಮ್. ತುಂಬಾ ಕೆಲಸ ಇರೋ ಟೈಮ್ನಲ್ಲಿ ಅದು ಒನ್ ಟೈಮ್ ಮಾಡಿ. ನಾವು 3 ಸೌಂಡ್ಸ್ ಒಟ್ಟಕ್ಕಾಗಿ. ರೈಟ್? ಇರ ಸರ್ ಫಸ್ಟು ಸರ್ ನೀವು ನೆಕ್ಸ್ಟ್ ಟೈಮ್ ಇಂದ ಕನ್ನಡದ ಒಂದು ಬೀಟ್ ಬಾಕ್ಸಿಂಗ್ ಇದೆ, ಅದನ್ನ ಕಲ್ತ್ಕೊಂಬಿಡಿ. ಚಿಂಗ್ ಚೆಕ್
jiggy jiggy check, jing jack, jiggy jiggy check, jing jack, jiggy jiggy check, jing jack, jiggy jiggy check. ಹೆಂಗೆ ಇದನ್ನು ಮಾಡಿ ಸರ್ ನೀವು, ಓಕೆನಾ? ಯು ಗೈಸ್ ಆರ್ ವೆರಿ ವೆರಿ ಟ್ಯಾಲೆಂಟೆಡ್. ಥ್ಯಾಂಕ್ ಯು ಸೋ ಮಚ್ ಬಾಯ್ಸ್. ಥ್ಯಾಂಕ್ ಯು. Thank you so much. ಬರ್ಲಿ ಚಪ್ಪಾಳೆ ಬಿಂದಾಸ್ ಹಾಡಿಗೆ. ಸಂಜನಾ, ನೀವೇನೋ ಬಿಂದಾಸ್ ಆಗಿ ಡಾನ್ಸ್ ಮಾಡಿದ್ರಿ. ಆರಿ ಸ್ಟೆಪ್ ಎಷ್ಟು ಬಿಂದಾಸ್ ಆಗಿತ್ತು ಅಂತ ಕೇಳೋಣ ಕಮೆಂಟ್ಸ್. ಆರಿ ರಕ್ಷಿತಾ ಮ್ಯಾಮ್. ಶಶಿ ಅಂಡ್ ಸಂಜನಾ, ನಾನು ಒಂದು ಹೇಳ್ತೀನಿ, ನಾನು ಈ ಕಾಂಪಿಟೇಷನ್ ಅಲ್ಲಿ ಒಂದು ಡಾರ್ಕ್ ಹಾರ್ಸ್ ಇರುತ್ತೆ. ಏನು ಮಾಡ್ದೇನೆ ಒಂದು ಬರೀ ಒಬ್ಸರ್ವ್ ಮಾಡ್ಕೊಂಡು ಎಲ್ಲಾರ್ಗು ನೋಡ್ಕೊಂಡು ನಾನು ಪಟ್ಟಿರೋ ಕಷ್ಟ ನಿಧಾನಕ್ಕೆ ಪಟ್ಕೊಂಡು ಹೋಗ್ತಾ ಇರ್ತಾನೆ. ಒಂದು ಹೆಜ್ಜೆ ಮುಂದೆ ಹೋಗ್ತಾ ಇರ್ತಾನೆ. ದ್ಯಾಟ್ ಈಸ್ ಶಶಿ ಫಾರ್ ಮಿ ಎವ್ರಿ ವೀಕ್. ಇವತ್ತು ನನಗೆ ಶಶಿ ಮತ್ತು ಸಂಜನಾ ಡಾನ್ಸ್ ಮಾಡ್ತಿರುವಾಗ ನಂಗೆ ಒಂದು ಅನ್ಸಿದ್ದು ಏನು ಅಂದರೆ, ಸಂಜನಾ ಇಸ್ ಅ ಡಾನ್ಸರ್, ಶಶಿ ಇಸ್ ಅ ನಾನ್ ಡಾನ್ಸರ್. ಫಾರ್ ಮೀ ಐ ಫೆಲ್ಟ್ ಲೈಕ್ ಶಶಿ ಈಸ್ ಅ ನಾನ್ ಡಾನ್ಸರ್ ಅಲ್ಲ, ಈಸ್ ಅ ಫ್ಯಾಂಟಾಸ್ಟಿಕ್ ಡಾನ್ಸರ್. ಎಂತ ಶಶಿ ಅಂಡ್ ಸಂಜನಾ ಪ್ರತಿ ವಾರ ರವಿಗೆ ಏನೋ when I walk in the studio here and there, I always tell him, yaar ye baar jeet jaye yaar. That's why I always tell him this, you know, that this time I think you should win. It's your comeback season anta. I really want him to win this season. Thank you so much, ma'am. ಥ್ಯಾಂಕ್ ಯು ಮ್ಯಾಮ್. ಶ್ರೀ ಮಾಸ್ಟರ್. ನಾವು ಯೂಶಲಿ ಹೇಳ್ತೀವಲ್ಲ, ನಮ್ಗೆ ಟೈಮ್ ಇಲ್ಲ ರಿಹರ್ಸಲ್ ಮಾಡೋಕ್ಕೆ, ಒಂದು ದಿವಸ ಇತ್ತು. ಇಟ್ ಇಸ್ ನಾಟ್ ದ ಮ್ಯಾಟರ್. ಒಂದು ಕೊರಿಯೋಗ್ರಾಫರ್ ಅಂಡ್ ಟೀಮ್ಗೆ ಒಂದು ಇಂಟ್ರೆಸ್ಟ್ ಇರಬೇಕು ಅಷ್ಟೇ. ಅಂದರೆ ಒಂದು ಕೊರಿಯೋಗ್ರಾಫರ್ಗೆ ಟೈಮ್ ಎಷ್ಟಿದ್ರೆ ಕೊಡೋ ವರ್ಕ್ನಲ್ಲಿ ಒಂದು ಹಾನೆಸ್ಟ್ ಇರಬೇಕು. ಅದು ರವಿ. ದಿಸ್ ಸೀಸನ್ ರವಿ ಇಸ್ ಬೀನ್ ವೆರಿ ಹಾನೆಸ್ಟ್ ಟು ಹಿಸ್ ವರ್ಕ್. ಅದು ಕಾಣ್ತಿದೆ. ಐ ಗಿವ್ ಮೈ 100 marks to you. 100 marks. Thank you so much, sir. And this girl is a dynamite. ನಾನು ಹೇಳಿದ್ರಲ್ಲ, she is a bloody tigress here. I'm telling you today. She is a winner, Yeah. boss, for me. Today you guys. ಲವ್ಲಿ ಮಾಸ್ಟರ್, ಲವ್ಲಿ. ಥ್ಯಾಂಕ್ ಯು ಮಾಸ್ಟರ್, ಥ್ಯಾಂಕ್ ಯು. ನಮ್ಮ ಡಾನ್ಸಿಂಗ್ ಮಹಾಗುರು ಶಿವಣ್ಣ. ಅಂಡ್ ಇವತ್ತು ಐ ಥಿಂಕ್ ಜೀವನ್ ಐ ವಾಂಟ್ ಸ್ಟ್ಯಾಂಡ್ ಅಂಡ್ ಲಾಸ್ಟ್ ಟೈಮ್ ಮಾತಾಡಿದೆ, ಯಾಕಂದ್ರೆ he is worth that. And what sincerity that boy has got. I think he'll go very big. The way he danced today, very stylish. ಯಾವ ಡ್ಯಾನ್ಸರ್ಸ್ಗೂ ಕಮ್ಮಿ ಇಲ್ಲ ಅನ್ನೋ ಥರ ಮಾಡಿದ್ರು. ಲೈಕ್ ಪ್ರೊಫೆಷನಲ್ ಡ್ಯಾನ್ಸರ್ ಥರ ಮಾಡಿದ್ರು. ಹ್ಯಾಟ್ಸ್ ಆಫ್ ಶಶಿ. ಇದೇ ಥರ ಮಾಡಿ ನೀವು. God bless you. Will go more higher and higher. Thank you, sir. This is my word. Mark my word. You go higher and higher. God bless you. All the best. Thanks a lot. ಥ್ಯಾಂಕ್ ಯು ಅಣ್ಣ. ಜೀವನ್, ಹೇಗ್ ಅನ್ಸ್ತಾ ಇದೆ ಈ ಕ್ಷಣ? ಅಣ್ಣ ಈ ವಾರನೂ ನಿಮ್ ಬಗ್ಗೆ ನಿಂತು ಮಾತಾಡಿದ್ದು. ಅವರು ನನ್ನ ಮೇಲೆ ಗೌರವ ಇದೆ ಅಂತಂದ್ರು, ನನಗೆ ಅವ್ರ ಮೇಲೆ ಅಪಾರವಾದ ಗೌರವ ಇದೆ. ನಾನು ಅದನ್ನ ಎಕ್ಸ್ಪ್ಲೇನ್ ಮಾಡಕ್ಕೆ ಆಗಲ್ಲ ಸರ್. ಲೆಟ್ಸ್ ಬಿ ಫ್ರಾಂಕ್, ನಾನು ಇಷ್ಟಪಡ್ತಿದ್ದೆ ನಿಮ್ಮನ್ನ, ಬಟ್ ಫ್ಯಾನ್ ಅನ್ನೋ ತರದಲ್ಲಿ ನಾನು ಇರ್ಲಿಲ್ಲ. ಓಪನ್ ಆಗಿ ಹೇಳ್ತೀನಿ. ಬಟ್ ನಿಮ್ಮ ವೇ ಆಫ್ ಬಿಹೇವಿಂಗು ನೀವು ಎದುರುಗಡೆ ನೋಡಿದ್ಮೇಲೆ ನಂಗೆ ಅನಿಸ್ತು, ಐ ಆಮ್ ಅ ಬಿಗ್ ಫ್ಯಾನ್ ಸರ್. ಎಷ್ಟು ದೊಡ್ಡ ಫ್ಯಾನ್ ಅಂದ್ರೆ, ಫಸ್ಟ್ ಡೇ ಇಂದ ನಾನು ನಿಮ್ಮನ್ನ ತುಂಬಾ ಅಬ್ಸರ್ವ್ ಮಾಡ್ಕೊಂಡ್ ಬಂದಿದ್ದೀನಿ. ನೀವು ನಡೆದಿದ್ದ ಹಾದಿಯಲ್ಲಿ ನಾನು ನಡಿಬೇಕು ಅಂತ ನನ್ನ ಆಸೆ. ಅಲ್ಲಿ ಕೂತ್ಕೊಂಡು ನಾನು ಎಲ್ಲರ ಹತ್ರ ಹಂಚ್ಕೊಂಡಿದ್ದೀನಿ. ನನಗೆ ಅವ್ರ ಕಂಡ್ರೆ ತುಂಬಾ ಇಷ್ಟ ಆಗ್ಬಿಟ್ಟಿದೆ. ಐ ರಿಯಲಿ ಲವ್ ಯು ಸರ್, ರಿಯಲಿ ಲವ್ ಯು.